ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 11. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 26. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ. 1 ಅಂಕದ ಪ್ರಶ್ನೆ. ಪ್ರೋಟೀನನ್ನ ಜೀರ್ಣಿಸ್ಲಿಕ್ಕೆ ಈಗ ಜಠರದಿಂದ ಆಹಾರ ಎಲ್ಲಿಗೆ ಬರ್ತದೆ? ಸಣ್ಣ ಕರುಳಿಗೆ ಬರ್ತದೆ. ಇಲ್ಲಿ ಜಠರದಲ್ಲಿ ಪ್ರೋಟೀನನ್ನ ಜೀರ್ಣಿಸ್ಲಿಕ್ಕೆ ಪೆಪ್ಸಿನ್ ಸಹಾಯ ಮಾಡ್ತದೆ ಅಲ್ವಾ? ಹಾಗಿದ್ರೆ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ ಕಿಣ್ವ ಅದು ಸಣ್ಣ ಕರುಳಿನಲ್ಲಿ ಪ್ರೋಟೀನ್ಗಳ ಜೀರ್ಣವಾಗುವಿಕೆಗೆ ಸಹಾಯವಾಗ್ತದೆ. ಯಾವುದು ಅಂತ ನೋಡೋಣ. ಆಪ್ಷನ್ ಎ ಅಮೈಲೇಸ್. ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ ಪೆಪ್ಸಿನ್. ಇದು ಜಠರದಲ್ಲಿ ಪ್ರೋಟೀನ್ ಅನ್ನ ಜೀರ್ಣಿಸಲು ಸಹಾಯವಾಗುವಂತದ್ದು. ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ ಟ್ರಿಪ್ಸಿನ್. ಹೌದು, ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಡಿ ಲೈಪೇಸ್. ಲೈಪೇಸ್ ತಪ್ಪಾದ ಉತ್ತರ. ಇದು ಕೂಡ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂತದ್ದೇ ಆಗಿದೆ. ಆದ್ರೆ ಇದರ ಕೆಲಸ ಪ್ರೋಟೀನ್ ಅನ್ನ ಜೀರ್ಣಗೊಳಿಸುವುದಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ರಿಪ್ಸಿನ್. ಥ್ಯಾಂಕ್ ಯು.